ಅಲ್ಲಲ್ಲ ಆ ಹುಡುಗಿಗೆ ಎಷ್ಟು ವರ್ಷ ಮಾತಾಡ್ತೀಯಲ್ಲ ಅವನು? ಈಗ 15 ವರ್ಷ ಸರ್, ಅವ್ನಿಗೆ 15 16. ಅವನು ಅಷ್ಟು ಮಾತಾಡ್ತೀಯನಾ? ಅಷ್ಟು ಹಿಡ್ಕೊಂಡು ಹೊಡ್ದ ಸರ್ ನನ್ನ. ಜೀವನದಲ್ಲಿ ಕುಡಿಯಕ್ ಬಂದು ನೀರ್ ತಂದ್ಕೊರಿಲ್ಲ ಸರ್ ನಮ್ಗೆ. ಹೇಳಿ ಸರ್. ಸರ್ ನಾನು ಫೋನ್ ಮಾಡಿದ್ನಲ್ಲ, ನಿಮ್ದು ಎಲ್ಲಿ ಬರುತ್ತೆ ಸರ್ ಆಶ್ರಮ? ಯಾವಾಗ ಫೋನ್ ಮಾಡಿದ್ರಮ್ಮ? ಮೊನ್ನೆ ಮಾಡಿದ್ನಲ್ಲ ಸರ್, ಒಂದು 8 ದಿವಸ ಸರಿ. ನನಗ ಏನಕ್ಕಮ್ಮ? ಅದೇ ಬಂದು ಸೇರ್ಕೊಂತೀನಿ ಅಂತ. ಯಾವ ಊರಮ್ಮ? ಜಾವಗಲ್ಲಿ ಸರ್ ನಂದು. ಹಂಗ್ ಸೇರ್ಸ್ಕೋಬೇಕು ಅಂದ್ರೆ ಪೊಲೀಸ್ ಲೆಟರ್ ಬೇಕಲ್ಲಮ್ಮ? ಅದೇ ಎಲ್ಲಿ ಪೊಲೀಸರು ಕೇಳ್ತಾರೆ, ಅದು ಎಲ್ಲಿ ಬರುತ್ತೆ ಅಡ್ರೆಸ್ ಅಂತ ಕೇಳಕ್ಕೆ ಸರ್ ನಾನು. ಹೌದು, ಲಗ್ಗೇರಿ ಅಂತ ಹೇಳಮ್ಮ. ಯಾಕಮ್ಮ ನಿಮಗೆ ಫ್ಯಾಮಿಲಿ ಇಲ್ವಾ? ಯಾರು ಇಲ್ಲ ಸರ್ ನನಗೆ. ಅಲ್ಲಮ್ಮ, ಯಾರಿಲ್ಲ ಅಂದ್ರೆ ಮತ್ತೆ ಇಷ್ಟನೇ ಹೆಂಗಮ್ಮ ಇದ್ರಿ? ಹೆಂಗ ಕಥೆ ಆಗ್ತಿದೆ ಸರ್ ಈಗಂತ. ನಂಗೆ ಒಂದು ಲೋಟ ನೀರು ಕುಡಿದ್ರು ಇಲ್ಲ ನನಗೆ. ಹಾ, ಜೀವನನೇ ಕಷ್ಟ ಆಗ್ಬಿಟ್ಟಿದೆ ಸರ್ ನನಗೆ. ಹಾ. ಅಣ್ಣ ತಮ್ಮ ಅಕ್ಕ ತಂಗಿ ಮದುವೆ ಯಾರು ಇಲ್ಲ ಸರ್ ನನಗೆ. ಯಾರು ಇಲ್ದಂಗೆ ಹೆಂಗಮ್ಮ ಇರಕ್ಕಾಗತ್ತೆ? ಸುಳ್ಳು ಹೇಳ್ಬೇಡ, ನಿಜ ಹೇಳಮ್ಮ. ಯಾರೇ ಇಲ್ಲ ಸರ್. ಬಂದ್ರೆ ಎಲ್ಲ ಇದ್ರು. ಈಗ ನನ್ನ ಬಳಿ ಎಲ್ಲ ಸತ್ತೋದ. ಮಗ ಇದ್ದ, ಮಗನೂ ಸತ್ತೋದ. ಎಲ್ಲರೂ ಸತ್ತೋದ್ರು ಸರ್ ನನಗೆ ಜೀವನದಲ್ಲಿ. ಕುಡಿಯಕ್ ಬಂದು ನೀರ್ ತಂದ್ಕೊರಿಲ್ಲ ಸರ್ ನಮ್ಗೆ. ಅಲ್ಲಲ್ಲ, ಸತ್ತೋಗಿದಾರ ನಿಮ್ ಪಾಲಿ ಸತ್ತೋಗಿದಾರ? ನಿಜವಾಗ್ಲೂ ಸತ್ತೋಗಿದಾರ? ಬಂದು ನನ್ನ ಪಾಲಿಗೆ ಅಂದ್ರೆ ನಮ್ಮ ಅಮ್ಮ ಅಪ್ಪ ಎಲ್ಲ ಸತ್ತೋದು. ಮಗ ಇದ್ರ ನನ್ನ ಪಾಲಿ ಸತ್ತೋದ. ಇನ್ನು ಬಂಧು ಬಳಗ ಅಂತೂ ಇಲ್ಲ ಸರ್ ನನಗೆ. ಬಂಧು ಬಳಗ ಯಾರು ಇಲ್ಲ ನನಗೆ. ನೀವೇನ್ ಕೆಲಸ ಮಾಡ್ತಾ ಇದ್ರಮ್ಮ? ನಾನು ತುಮಕೂರಾಗೆ ಇದ್ದೆ, ಆಯಾ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ. ಈಗ 6 ವರ್ಷ ಆಯ್ತು ಸರ್ ನನಗೆ ಅಷ್ಟೇ ಹಿಡ್ದು. ಈಗಂತೂ ನಂಗೆ ನಡೆಯಕ್ಕೆ ಆಗ್ತಾ ಇಲ್ಲ. ಒಂದ್ ಬಿಂಚೆ ನೀರ್ ತರಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ ಸರ್. ವಿಷ ಕುಡಿಸ್ತಾ ಇರೋದು, ಅದಕ್ಕೂ ಮನ್ಸು ಬರ್ತಾ ಇಲ್ಲ ನನಗೆ. ಅಲ್ಲಮ್ಮ, ಈಗ ಗಂಡ ಇಲ್ವಾ? ಗಂಡ ಬಿಟ್ಟು ಹೋದ ಸರ್. ಯಾವ್ದೋ ಒಂದು ಪಾಪಿ ತಂದು ಸಾಕಿದೆ ಅಂತ, ನನಗೆ ಹೇಳ್ದಂಗೆ ಸಾಕಿದೆ ಅಂತ, ಅದು ಅವನು ಬಿಟ್ಟು ಹೋದ. ವ್ಯವಸ್ಥೆ ನನ್ನ ಮಗ. ಯಾರನ್ನ ಸಾಕಿದ್ ನೀವು? ಒಂದು ಸಾಕಿದ್ದೆ, ಒಂದು ಪಾಪಿ ನನ್ನ ಮಗನ್ನ. ಯಾರ ಪಕ್ಕದಲ್ಲಿ ಬೈತಿರಲ್ಲ ಅವನೇ ಸರ್. ಸಾಕಿದ್ ಮಗ ಸಾಕಿದ್ ನನ್ನನ್ನ. ಗಂಡ ಬಾಯಿ ಬಂದಾಗ ಮಾತಾಡ್ತಾನೆ ಸರ್. ಹಿಡ್ಕೊಂಡು ಹೊಡೆದ ನನ್ಗೆ. ಯಾರ ಮಗನ? ಹ್ಞೂ ಸರ್. ಇರೋನಲ್ಲಿ ಇಲ್ಲನೇ ಸರ್. ಕೊಡಿ ಅವನಿಗೆ. ಮಾತಾಡೋ ಪೊಲೀಸರು. ನೋಡಿ ಸರ್, ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡಕ್ಕೂ ಇದು ಮಾಡ್ತಾನೆ ಇವನು. ಅವಳು ನಿನ್ಗೆ ಹೇಳ್ತಾರೆ, ಅದನ್ನ ಕೇಳು. ಮಾತಾಡಲ್ವಂತೆ ಸರ್. ಹೇಳಿ ಸರ್. ಅಂತ ಪಾಪಿ ನನ್ನ ಮಕ್ಕಳು ತ ಮಾತಾಡಿ ಪ್ರಯೋಜನ. ಬೆಲೆ ಇಲ್ಲದೆ ಇದ್ದರೆ ಮಾತಾಡಬಾರ್ದು. ಈಗ ನಿಮ್ಮನೇಲಿ ಇದಾರ ಅವರು? ಏನು ಸರ್? ನಿಮ್ಮನೇಲಿ ಇದಾರ ಅವರು? ನಮ್ಮ ಮನೆಗೆ ಯಾರೋ ಮನೆ ಕೊಟ್ಟರೆ ಈಗ ಅದನ್ನು ಖಾಲಿ ಮಾಡಬೇಕು. ಅದ್ ಮಟ್ಟಿಗೆ ಮನೆ ಖಾಲಿ ಮಾಡು. ಅವ್ರಿಗಿನ್ನ ಹೆಚ್ಚಾಗಿ ಇವನೇ ಮನೆ ಖಾಲಿ ಮಾಡು, ಮನೆ ಖಾಲಿ ಮಾಡು. ಇವನೇ ಅಂತಾರೆ. ಈಗ ನೀ ಜೋರ ಮಾತಾಡ್ಬಿಡ ನೀನು. ಎಷ್ಟು ವರ್ಷ ಅವನಿಗೆ? ಮನೆ ಖಾಲಿ ಮಾಡ್ಬೇಕು ಸರ್. ಈಗ 15 ದಿವಸ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ನನಗೆ. ಅಲ್ಲಲ್ಲ, ಆ ಹುಡುಗಿಗೆ ಎಷ್ಟು ವರ್ಷ ಮಾತಾಡ್ತೀಯಲ್ಲ ಅವನು? ಈಗ 15 ವರ್ಷ ಸರ್. ಅವ್ನಿಗೆ 15 16. ಅವನು ಅಷ್ಟು ಮಾತಾಡ್ತೀಯನಾ? ಅಷ್ಟು ಹಿಡ್ಕೊಂಡು ಹೊಡ್ದ ಸರ್ ನನ್ನ. ಹಿಡ್ಕೊಂಡು ಹೊಡೆದು ನಾನ್ ಸಾಕಿದ್ ನಾಯಿ ನನ್ನನ್ನೇ ಕಚ್ಚಿದ್ದು. ನನಗೆ ಎಷ್ಟು ನೋವು ಆಗ್ಬಿಡುತ್ತೆ ನನಗೆ. ಅಯ್ಯಪ್ಪ. ಅಲ್ಲ, ಅದು ನಿಮ್ ತಪ್ಪಮ್ಮ. ಅದು ನೀವು ಗಟ್ಟಿ ಇದ್ದ ನೀವೇನು ಮಾಡ್ಕೊಳ್ಳಿದ್ದಕ್ಕೆ ಅವನು ಮಾಡ್ತಾನೆ. ನೀವು ಅವಾಗ ಏನಾದ್ರು ಒಂದು ಮಾಡ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾರಲ್ಲ. ನೀವು ಫೋನ್ ಕೊಡಿಮ್ಮ, ಮಾತಾಡ್ತೀನಿ. ಇಲ್ಲೇ ಕೊಡ್ತಾ ಇದ್ದಾನೆ, ಮಾತಾಡಲ್ಲ ಅಂತೇಳಿ. ಈಗ ಆಶ್ರಮಕ್ಕೆ ಹೋಗಕ್ಕೆ ಬಂದ್ರೆ ಅವನು ಊಟಕ್ಕೆಲ್ಲ ಏನ್ ಮಾಡ್ತಾನಂತೆ? ದುಡ್ಕೊಂಡು ತಿಂತಾನೆ ಸರ್. ಇವತ್ತು ಅಷ್ಟೇನೆ. ನಾನು 3 ದಿವಸ ಉಪವಾಸ ಇದ್ದು ಅವನೊಟ್ಟಿಗೆ ಅವರು ಕೆಲ್ಸಕ್ಕೆ ಹೋಗ್ತಾನೆ, ದುಡ್ಕೊಂಡು ತಿಂತಾನೆ ಬರ್ತಾನೆ. ಮೊನ್ನೆ
1,000 ದುಡ್ಡು ಇಸ್ಕೊಂಬಂದು ಏನು ಎತ್ತಂದಿಲ್ಲ. ನೋಡೋ ನೀನು ನನ್ನ ಹತ್ರ ಮಾತಾಡಬೇಡ ನೀನು ಅಣ್ಣನ ಕೇಳೋದು ರಾಜಣ್ಣ ನಿಂತಾಯ್ತು ಅಂತ ಅವನಿಗೆ ಬೇಕಾಗಿದ್ದ ತಂದ್ಕೊಂತಾನೆ. ನಾನು ಹೇಳಿದ್ದೇನು ಸರಲ್ಲ ಸರ್, ನನ್ಗೆ ಒಂದು ಈರುಳ್ಳಿ ಬೆಳ್ಳುಳ್ಳಿ ತಗೊಂಬರೋದು ಹತ್ತರಲ್ಲಿ ಅವನಿಗೇನು ತಿನ್ನ ಐಟಮ್ ಬೇಕೋ ಅದನ್ನ ತತ್ತಾನೆ. ಹಿಂಗೆಲ್ಲ ಇದೆ ಸರ್. ಇಂಥವ್ರ ಹತ್ರ ಬದುಕೋದ್ಕಿರ ಹೆಂಗ ಅಲ್ಲೂ ಆಶ್ರಮದಲ್ಲಿ ಜನನ ಹತ್ರ ಇರೋದು ಸಾತ್ರಿ ಅಲ್ಲೇ ಮಣ್ಣು ಮಾಡ್ತಾರೆ. ಯಾಕೆ ಸರ್ ನೀವು ಅನ್ನೋಲ್ಲ? ಆಯ್ತು ಬನ್ನಿಮ್ಮ, ಅಲ್ಲಿಗೆ ಹೋಗಿ ಫೋನ್ ಮಾಡ್ಸ್ಕೊಂಡ್ ಬನ್ನಿ. ಯಾರಿಂದ ಏನು ನನಗೆ ಲಗ್ಗೆರೆ ಎಲ್ಲಿ ಸರ್? ಲಗ್ಗೆ ಬೆಂಗಳೂರಾಗ? ಹೌದಮ್ಮ, ಲಗ್ಗೆರೆ ಬೆಂಗಳೂರು. ಹ್ಞೂ ಅವ್ರಿಗೆ ಅಲ್ಲಿಗೆ ಹೋಗಿ ಸ್ಟೇಷನಿಗೆ ಹೋಗಿ ಫೋನ್ ಮಾಡಮ್ಮ. ಹಾಂ ಸರಿ ಸರ್.